ಯವ್ವ ಏನು ಹೇಳಾಕುಂತೀವಿ ನೀನು? ನಾನು ನನ್ನ ಮಗ ಇಲ್ಲಿ ಹೊಟ್ಟೆ ಹಸ್ಕೊಂಡದೀವಿ, ನೀವು ನೋಡಿದ್ರೆ ಶಿಸ್ತು ನಾಷ್ಟ ಮಾಡಿವಿ, ಚಾ ಕುಡಿದೀವಿ ಅಂತ ಹೇಳಾಕುಂತೀರಲ್ಲ. ಅತ್ಯಾರ ನಂದು ಹೊಲ್ದಾಗ ಭಾಳ ಕೆಲಸ ಅದಾವ್ರಿ, ನಾನು ಹೋಗಿ ಬರ್ತೀನಿ. ಮತ್ತೆ ಹೊತ್ತಾಕೈತಿ ರೀ. ಇಲ್ಲ ಮಾತಾಡ್ಕೊಂತ ಕೆಲ್ಲನ ಈ ನಮ್ನಿ ಒಂದ ಸಮನ ಒದ್ರಾಗುಂತೀನಿ, ನನ್ನ ಮಾತಿಗೆ ಹ್ಞೂ ಅನ್ವಲ್ರಿ ಹಾ ಅನ್ವಲ್ರಲ್ಲ. ಅಡಿ ಅಂದ್ರೆ ನೀವು ಹೊಲಕ್ಕೆ ಹೋಗ್ರಿ, ನಿಮ್ಗೆ ಹೊತ್ತಾಕೈತಿ. ಈ ಮನೆಯಿಂದ ದಿನಾ ರಗಳಿ ಇರೋದ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ. ಆರಾಮಾಗಿ ನೀವು ಹೊಲ್ದಾಗ ಹೋಗಿ ಕೆಲಸ ಮಾಡ್ಕೊಂಬಂದ್ಬಿಡೋರಿ. ಸರಿ ರೀ ಅತ್ಯಾರ. ಯವ್ವ ನಾನಿಲ್ಲಿ ಈ ನಮ್ನಿ ಒದ್ರಾಗುಂತೀನಿ, ನನ್ನ ಮಾತಿಗೆ ಒಬ್ರು ಕಿವಿಯಾಗ ಹಾಕೋನವಲ್ರಲ್ಲ. ಹೇಳ ಏನಾತೀಗ? ಯವ್ವ ನನಗೆ ಮುಂಜಾನಿಂದ ಏನೂ ತಿಂದಿಲ್ಲ. ನಂಗೆ ಹೊಟ್ಟೆ ಹಸ್ದೈತಿ ಈಗ ಒಂದ ಸಮನ. ನನ್ನ ಮಗಳು ಏನೂ ತಿಂದಿಲ್ಲ. ನೀವು ನೋಡಿದ್ರೆ ಕಂಟು ಪೂರ್ತಿ ತಿಂದೀನಿ ಅಂತ ಹೇಳಾಕುಂತೀರಿ. ಅಡುಗೆ ಮನ್ಯಾಗ ಹೋಗಿ ನೋಡಿದ್ರೆ ಒಂದು ಅಡುಗೆ ಮಾಡಿಲ್ಲ. ಅಂದಮೇಲೆ ನೀವೇನು ಸುಳ್ಳು ಹೇಳಾಕೊಂತೀರಾ? ಏನು ಎಲ್ಲರ ಕದ್ದು ಮುಚ್ಚಿಗೆ ತರ್ಸ್ಕೊಂಡು ತಿನ್ನಾಕೊಂತೀರಾ? ಏನು ನಡೆದೈತಿ ಈ ಮನ್ಯಾಗ ಅನ್ನೋದನ್ನು ನನಗೆ ಇವತ್ತು ಹೇಳ್ಬೇಕಂದ್ರೆ ಹೇಳ್ಬೇಕು ನೀವು. ಏನಾಗೈತಿ ಬಿ ನಿಮಗೆ? ನಾಷ್ಟ ಇದಕ್ಕೆ ಅಡುಗೆ ಮನೆಗೆ ಏನಿಲ್ಲಲ್ಲ, ಆಗಲೇ ತಿಂದೆಲ್ಲ ತಿಕ್ಕಿ ತೊಳೆದಿಟ್ಬಿಟ್ರನ್ನ ನೀವು? ನಾನು ಮುಂಜಾನೆ ಎದ್ದಾಗಿಂದಾನು ನಂಗೆ ಅಡುಗೆ ಮನೆ ಕಡೆ ಏನು ಶಬ್ದನೇ ಬಂದಿಲ್ಲ. ಅಂದಮೇಲೆ ಏನು ನಡೆದೈತೆ ಮನೆಯಾಗ ಹೇಳ್ದೆ? ಅಯ್ಯೋ ಇಷ್ಟಕ್ಕೆ ಈ ನಮ್ನಿ ಒದ್ರಾಡಕುಂತೀಯನ ನೀನು? ಏನು ಬೇ ನೀನು ನನ್ನ ತಾಯಿ ಅದೇನು ಏನದಿ ಬೇ ನೀನು? ಮುಂಜಾನೆಯಿಂದ ನಾನು ಏನೂ ತಿಂದಿಲ್ಲ, ರಾತ್ರಿನೂ ಸರಿಯಾಗಿ ಏನೂ ತಿಂದಿಲ್ಲ. ನಾನು ಹೊಟ್ಟೆ ಹಸ್ದೈತಿ. ನನಗೆ ನನ್ನ ಮಗಳಿಗೆ ಇವ್ರು ಏನೂ ತಿನ್ನಕ್ಕೆ ಕೊಟ್ಟಿಲ್ಲ ಅಂತ ಹೇಳಾಕುಂತೀನಿ. ನೀ ನೋಡಿದ್ರೆ ಇಷ್ಟ ಅನ್ನಕುಂತೀಯಲ್ಲ ಬೇ? ಯಮ್ಮ ಹೊಟ್ಟೆ ಹಸ್ಕೊಂಡು ಸಾಯ ಕುಂತೀವಿ ಬೇ, ಏನು ಕೊಟ್ಟಿಲ್ಲ ಬೇ ಇವರು ನಮಗೆ ತಿನ್ನಾಕ. ಸವಿತವ, ಲಲಿತವ, ಏನು ಬೇ ಅಮ್ಮ? ಏನ್ರವ ನೀವು ಇಷ್ಟೊತ್ತಾದ್ರೂ ನಾಷ್ಟನೇ ಕೊಟ್ಟಿಲ್ಲ ಅಂತಲ್ಲ ಅವರಿಗೆ? ಹೋಗ್ರಿ ಲಘುನ ಹೋಗಿ ಬಿಸಿ ಬಿಸಿದೈತಲ್ಲ ಅದು, ಅದನ್ನು ತೊಗೊಂಬಂದು ಕೊಡ್ರಿ, ಅವರು ಹೊಟ್ಟೆ ತುಂಬ ತಿಂತಾರೆ. ಹೋಗುವ ಸವಿತವ, ನೀನೇ ಎದ್ದೋಗು, ಹೋಗಿ ನಾಷ್ಟ ಹಾಕೊಂಬಂದು ಕೊಡೋಗುವ ಅವರಿಗೆ. ಸರಿ ರೀ ಅಮ್ಮರ. ಯವ್ವ ಸರಿಯಾದ ಟೈಮಿಗೆ ಬಂದೆ ನೋಡ್ರಿ ಯವ್ವ. ಹೊಟ್ಟೆ ಹಸದ ತಾಳ ಹಾಕಾಕೊಂತ ಬಿಟ್ಟಿತ್ತು ನೋಡು. ಇಬ್ರು ಅದಾರ ಬುಬ್ಬಣಿಯರು, ಇವರಿಗೆ ನಾಷ್ಟ ಹಾಕೊಂಬಂದು ಕೊಡ ಅಂತ ಎಷ್ಟು ಹೇಳಿದ್ರು ಹಾಕೊಂಡ ಬಂದು ಕೂಡ ಹಾಕೊಂತಿಲ್ಲಾಗಿದ್ರು ಬೇ. ಎಷ್ಟು ಅದಾರ ನೋಡಿ ಇವರು. ಈಗ ನೀ ಬಂದು ಹೇಳಿದ್ಮೇಲೆ ನೋಡಿ ಹೆಂಗೆ ಹೋಗ್ತಾರ ಹಾಕೋದ್ರೆ ನೋಡು. ಮೊದಲು ನಾಷ್ಟ ತರಲಿ, ನಾಷ್ಟ ತಿಂದ ಮೇಲೆ ಸರಿಯಾಗಿ ಹರೆ ಬಡಿತೀನಿ ಅವರಿಗೆ. ಮೊದಲು ನಾಷ್ಟ ಮಾಡಿ ಉಳಿದಿದ್ದೆಲ್ಲ ಆಮೇಲೆ ಮಾತಾಡಂತೆ ಅಂತ. ಸವಿ ಲಗುನ ತಗೊಂಬಾಲೆ, ಪಾಪ ಭಾಳ ಹಸು ಹೋಗೈತಂತ. ಹಾಂ ತಂದೆ. ಅತ್ಯಾರ ತಗೋರಿ ನಿಮ್ದು ಬಿಸಿ ಬಿಸಿ ನಾಷ್ಟ. ಅಮ್ಮಾರ ನಿಮ್ಮ ಮುಂದೆ ನಾಷ್ಟ ಕೊಟ್ಟೈತೆ ನೋಡ್ರಿ, ಮತ್ತು ಆಮೇಲೆ ನಾಷ್ಟ ಕೊಟ್ಟಿಲ್ಲ ಹಂಗೆ ಹಿಂಗೆ ಅಂತಂದು ಸುಮ್ಮನೆ ನಿಮ್ಮ ಹತ್ರ ಬಂದು ನಮ್ಮ ಬಗ್ಗೆ ಚಾಡಿ ಹೇಳ್ತಾರೆ ರೀ ಅಮ್ಮಾರ. ನಿಮ್ಮ ಮುಂದೆ ಕೊಟ್ಟಿ ನೋಡ್ರಿ ನಾಷ್ಟ, ನೀವ ಸಾಕ್ಷಿ ಅದೀರಿ ನೋಡ್ರಿ. ಹ್ಞೂ ನಮ್ಮ ಸವಿತವ, ನಾನು ನನ್ನ ಕಣ್ಣಾರೆ ನೋಡೀನಿ, ನೀನು ತಲೆ ಕೆಡಿಸ್ಕೋಬೇಡ ತಗೋ. ಯಾಕ ಇಬ್ರಿಗೂ ಏನಾತು? ಬಿಸಿ ಬಿಸಿ ನಾಷ್ಟ ನಿಮ್ಮ ತಾಟಿನ ಮೇಲೇನೆ ಐತಿ, ತಿನ್ನವಲ್ರಲ್ಲ, ತಿನ್ರಿ ನಾಷ್ಟನ. ಯವ್ವ ಏನು ಬೇ ಇದು ನಾಷ್ಟ ಕೊಡಂದ್ರೆ 50 ರೂಪಾಯಿ ನೋಡ್ ತಂದು ಕೊಟ್ಟಾಳಲ್ಲ ಈಕೆ, ಏನು ಬೇ ಇದು? ಅತ್ಯಾರ ನಮ್ಮೂರಾಗ 10 ರೂಪಾಯಿಗೆ 2 ಇಡ್ಲಿ, ನಿಮ್ಗೆ 2 ಇಡ್ಲಿ ಸಾಕಾಗಂಗಿಲ್ಲಲ್ಲ, ಅದಕ್ಕೆ 20 ರೂಪಾಯಿಗೆ 4 ಇಡ್ಲಿ ಬರ್ತಾವೆ. 4 ಇಡ್ಲಿ ಚಟ್ನಿ ಸಾಂಬಾರು, 20 ರೂಪಾಯಿದೊಂದು ವಡ, 4 ಇಡ್ಲಿ 1 ವಡ ಒಬ್ಬೊಬ್ಬರಿಗೆ, ಆಮೇಲೆ 10 ರೂಪಾಯಿದೊಂದು ಚಾ. ನಿಮ್ಗೊಂದು ಚಾ, ನಿಮ್ಮ ಮಗಳಿಗೆ ಒಂದು ಚಾ. 50 ರೂಪಾಯಿ. 50 ರೂಪಾಯಿ ಕರೆಕ್ಟ್ ಕೊಟ್ಟಿನಿ ನೋಡ್ರಿ ಅತ್ಯಾರ. ನಾನಂತೂ ಕಮ್ಮಿನೂ ಕೊಟ್ಟಿಲ್ಲ ಜಾಸ್ತಿನೂ ಕೊಟ್ಟಿಲ್ಲ, ಕರೆಕ್ಟ್ ಕೊಟ್ಟಿನಿ. ಹೊಟ್ಟೆ ತುಂಬ ನಾಷ್ಟ ಮಾಡಿರ್ತಾರೆ. ನಿಮ್ಗೆ 4 ಇಡ್ಲಿ 1 ವಡ 1 ಚಾ ಹೊಟ್ಟೆಗೆ ಬಿದ್ದು ಬಿಡ್ತಂದ್ರೆ ಸಂಪಿದ್ದು ಬಿಡ್ತೀರಿ ನೀವು. ನಾಷ್ಟ ಮಾಡ್ರಿ ಅತ್ಯಾರ, ಬಿಸಿ ಬಿಸಿ ಐತಿ, ಮತ್ತು ಆರೋಗ್ಯದಿತ್ತು ಹೇಳ್ರಿ ಅಮ್ಮರ ನೀವರ. ಹೌದೌದು ಲಕ್ಷ್ಮವ್ವ, ಭಾಳ ಹೊತ್ತಾಗ್ಬಿಟ್ರೆ ಆರೋಗ್ಬಿಡ್ತೈತಿ, ಆಮೇಲೆ ತಿನ್ನಕ್ಕಾಗಂಗಿಲ್ಲ. ಲಘುನ ತಿನ್ನವ, ತಿನ್ನ. ಗೌರಿ ತಿನ್ನವ, ನೀನು ಆರೋಗ್ಬಿಡ್ತೈತಿ ಮತ್ತೆ. ಯವ್ವ ನಿನಗೇನಾರ ಬುದ್ಧಿ ಐತಾನೆ ಇಲ್ಬೇ? ಏನು ಬೇಕಂತ ಎಲ್ಲರೂ ಸೇರಿ ಮಾಡಾಕುಂತೀರ? ರೊಕ್ಕನ ಏನಾರು ತಿನ್ನಕಾಕೈತನ? ನನಗೆ ಹೊಟ್ಟಿಗೆ ನಾಷ್ಟ ಬೇಕಾಗೈತಿ, ಇಲ್ಲ ಊಟ ಬೇಕಾಗೈತಿ, ಅದನ್ನು ತಂದು ಕೊಡನ್ನಂತ ಅನ್ನ. ಈ ರೊಕ್ಕ ಯಾರಿಗೆ ಬೇಕಾಗೈತಿ ಈಗ? ಅಯ್ಯ ನೀನ ಅಲ್ಲೇ ಅಂತಿದ್ದ, ಜೀವನದಾಗ ರೊಕ್ಕನ ಮುಖ್ಯ, ರೊಕ್ಕ ಇದ್ರೆ ಏನು ಬೇಕಾದ್ರೂ ಮಾಡ್ಬೋದು, ರೊಕ್ಕ ಇಲ್ಲ ಅಂದ್ರೆ ಯಾರು ಬೆಲೆ ಕೊಡಂಗಿಲ್ಲ ಅಂತ ಏನೋ ದೊಡ್ಡದಾಗಿ ಲೆಕ್ಚರ್ ಕೊಡಾಕುಂತಿದ್ದಿ. ಮತ್ತು ಅದಕ್ಕೆ ನಿನ್ನ ಸೊಸೆಯರು ನಿನಗೆ ಭಾಳ ಇಷ್ಟ ಆಕೈತಂತಂದು ಬಿಸಿ ಬಿಸಿದು ನೋಡಲ್ಲಿ ಕಡಕ್ ನೋಟನ್ನ ತಂದು ಕೊಟ್ಟಾರ. ತಿನ್ನು ಲಘುನ. ಅನ್ನ ಸಾರು ರೊಟ್ಟಿ ಪಲ್ಯ ಅವಲಕ್ಕಿ ಉಪ್ಪಿಟ್ಟು ಇದನ್ನೆಲ್ಲರೂ ತಿಂತಾರ, ಆದ್ರೆ ರೊಕ್ಕನ ಯಾರು ತಿಂತಾರని ಹೇಳ? ನೀನು ಒಬ್ಬಕ್ಕೆ ತಿನ್ನಕ್ಕಾಗೋದು, ಅದಕ್ಕೆ ಲಘುನ ತಿನ್ನು, ನಾಷ್ಟ ಮಾಡು. ಏನು ಎಲ್ಲರೂ ಸೇರಿ ನನ್ನ ಜೊತೆ ಆಟ ಆಡಕುಂತೀರನ? ಅತ್ಯಾರ ಬೆಳಗ್ಗೆ 50 ರೂಪಾಯಿ ನಾಷ್ಟಕ್ಕೆ, ಮಧ್ಯಾಹ್ನ ಊಟಕ್ಕೆ ಒಂದು 100 ರೂಪಾಯಿ, ರಾತ್ರಿ ಊಟಕ್ಕೆ ಒಂದು 100 ರೂಪಾಯಿ, ಸಂಜೆಗೆ ಚಾಗ ಒಂದು 10 ರೂಪಾಯಿ. ಇಷ್ಟ ನೋಡ್ರತ್ತಾರ. ಇನ್ನು ಮೇಲೆ ಡೈಲಿ ನಿಮ್ದು ನಾಷ್ಟ ಊಟದ ಚಾದ ಮೆನ್ಯೂ ಇಷ್ಟ ನೋಡ್ರತ್ತಾರ. ಇದನ್ನ ಕೊಡ್ತೈತೆ, ಆರಾಮ್ ಹೊಟ್ಟೆ ತುಂಬ ತಿನ್ಕೊಂಡು ಆರಾಮ್ ಇದ್ಬಿಡ್ರಿ ಅತ್ಯಾರ.
ನಾವು ಹೊಟ್ಟಿಗೆ ಅದ ಚಪಾತಿ ರೊಟ್ಟಿ ಅನ್ನ ಸಾರು ತಿಂದು ನಾವಂತೂ ಉದ್ಧಾರ ಆಗಿಲ್ರಿ ಅತ್ತರ. ಈ ರೊಕ್ಕನ ತಿಂದು ನೀವರ ಉದ್ಧಾರ ಆಗ್ರಿ ಅತ್ತರ. ಅದಕ್ಕೆ ತಿನ್ರಿ ನೀವ. ತಿನ್ಲಿ ರೊಕ್ಕನ ಹಂಗ ಇಟ್ಕೊಂಡು ಕುಂತಿಯಲ್ಲ ತಿನ್ನ. ಇಷ್ಟೆಲ್ಲ ಮಾತಾಡಕ್ ಕುಂತಿರಲ್ಲ ನೀವು. ಸರಿ ಆಯ್ತು, ನಿಮ್ಮ ಮುಂದನ ಈ 50 ರೂಪಾಯಿ ಕೊಟ್ಟು ಇದ್ದಲ್ಲಿಗೆ ನಾಷ್ಟ ತರಿಸ್ತೀನಂತ ನೋಡ್ತೀರ್ರಿ. ನೀವು ಮಾಡೋ ಮನ್ಯಾಗ ಒಣಕಲ್ಲ ಅವಲಕ್ಕಿ ಮಿಜ್ಜಿ ಉಪ್ಪಿಟ್ಟು ಯಾರಿಗೆ ಬೇಕಾಗೈತಿ? ಈ 50 ರೂಪಾಯಿದಾಗ ನಾಷ್ಟ ಬಿಸಿ ಬಿಸಿ ತರ್ಸ್ಕೊಂಡು ತಿಂತೀನಿ, ನೋಡ್ತೀರಿ ನೀವ. ಬಾಬೇ ಅವ್ವ, ಹೊರಗಡೆ ಹೋಗೋಣ. 100 ರೂಪಾಯಿ ಕೊಟ್ರ ಎಂತ ಚಲೋ ನಾಷ್ಟ ಬರ್ತೈತಿ, ಹೊಟ್ಟಿ ತುಂಬ ತಿನ್ನೋಣಂತ ಬಾ. ಏನ್ಲೇ ಸವಿ ಹಿಂಗಾತಲ್ಲ, ನಿನ್ನ ಪ್ಲ್ಯಾನ್ ಸಕ್ಸಸ್ ಆಕೈತನ? ಹಾಂ ಅಲ್ಲ ಸವಿ, ಅವರು 50 ರೂಪಾಯಿನ ಹೊರಗಡೆ ಹೋಟೆಲ್ನಾಗ ಹೋಗಿ ಏನಾರು ತಿಂದು ಬಂದ್ರ? ಹಾಂ ಅತ್ಯಾರ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ಸುಮ್ಮನಿರಿ. ಎಷ್ಟು ಹೊತ್ತು ಹೊರಗಡೆ ತರ್ಸ್ಕೊಂಡು ತಿಂತಾರ. ಅದು ಅಲ್ದ ಇವತ್ತು ನಮ್ಮೂರಾಗ ಇರೋದು ಒಂದ ಹೋಟೆಲ್, ಅದು ಶಂಬಣ್ಣ ಅಂಗಡಿ ಯಾರ್ದು. ಅದು ಹೋಟೆಲ್ ಇವತ್ತು ಮುಚ್ಚಿಬಿಟ್ಟೈತಿ. ಇನ್ಯಾವುದು ಹೋಟೆಲೇ ಇಲ್ಲ ನಮ್ಮೂರಾಗ. ಅದು ಎಲ್ಲಿ ತರ್ಸ್ಕೊಂಡು ತಿಂತಾರ ನಾವು ನೋಡಬಿಡರತ್ತ. ನೀವು ಆರಾಮಾಗಿ ಕೂತ್ಕೋರಿ ಅತ್ಯಾರ. ನನ್ನ ಪ್ಲ್ಯಾನ್ ಫ್ಲಾಪ್ ಆಗಿದ್ದಿಲ್ಲನ ಇಲ್ಲ. ನೀವು ಆರಾಮಾಗಿ ಕೂತ್ಕೊಂಡು ನೋಡ್ತೀರಲ್ಲ ಅಷ್ಟ ಸಾಕು. ಸರಿನವ ಆತ ತವ್ರಿ ಅತ್ಯಾರ, ಆರಾಮ್ ಕಡ್ಲೆ ತಿನ್ಕೋ ಅಂತ ಕುತ್ಕೋರಿ. ಗೌರಿ, ನಮಗೆಲ್ಲೂ ಹೊರಗಡೆ ನಾಷ್ಟನ ಸಿಗಲ್ಲ ಅಂತ ಅನ್ಕೊಂಡ್ಬಿಟ್ಟಾರ ಕೆಲವ್ರು. ಇನ್ನೊಂದು 5 ನಿಮಿಷ ನಾಷ್ಟ ತಂದು ಕೊಡ್ತಾರ, ಬಿಸಿ ಬಿಸಿ ಇರ್ತೈತಿ. ಇಲ್ಲೇ ತಾಟ್ ತಗೊಂಬಂದ್ಬಿಡು, ಇಲ್ಲೇ ಹಾಕೊಂತೀನಂತೇನು? ಹ್ಞೂ ಬೇವ್ವ, ಹಂಗ ಮಾಡೋಣಂತಗೋ. ಸರಿತವ, ಕಡ್ಲಿ ಭಾಳ ರುಚಿ ಅದಾವ ನೋಡವ. ಉಪ್ಪೆಲ್ಲ ಕರೆಕ್ಟಾಗಿ ಹುರಿದಿ ನೋಡವ. ಒಂಚೂರು ಜಾಸ್ತಿ ಆಗಿಲ್ಲ, ಒಂಚೂರು ಕಡಿಮೆ ಆಗಿಲ್ಲ, ಕರೆಕ್ಟ್ ಐತೆ ನೋಡವ. ಹೌದನ್ರಿ ಮರ, ತಿನ್ರಿ. ನಿನ್ನೆ ಸಂಜೆ ಮುಂದೆ ಹುರಿದಿಟ್ಟಿದ್ವಿ ರೀ ಇದನ್ನು. ನಿಮಗೆ ಕೊಡ್ಬೇಕಂದ್ರೆ ನೆನಪಾಗಿಲ್ಲ ಆಗೈತಿ, ಈಗ ನೆನಪಾತ್ ನೋಡ್ರಿ. ಆರಾಮಾಗಿ ತಿನ್ರಿ ಅಮ್ಮಾರ. ನೀವು ತಿನ್ರವಾ, ನನ್ನ ಕೈಗೆ ಒಬ್ಬರಿಗೆ ಕೈಯಾಗ ಕೊಟ್ಟಿರೋದು ಇಷ್ಟೊಂದು ತಿಂತೀರ? ನಾನೇನು ತಿನ್ರಿ, ನೀವು ಕೈ ಹಾಕ್ರಿ. ನೀವು ಒಂದು 4 ಕಾಳು ತಿನ್ರಿ. ಅಯ್ಯೋ ಅಮ್ಮರ, ನಾವು ತಿಂದೀವ್ರಿ ನಿನ್ನೆ ಸಂಜಿಂದ ಮತ್ತು ರಾತ್ರಿ. ಆಮೇಲೆ ಬೆಳಗ್ಗೆ ಮುಂಜಾನೆ ಅದನ್ನ ತಿನ್ಕೊಂತಾನೆ ನಾಷ್ಟ ಮಾಡಿದ್ವಿ ರೀ, ರೆಡಿ ಮಾಡಿದ್ವಿ. ಹಾಗಾಗಿ ಈಗೇನು ಬೇಡ್ರಿ, ನೀವು ಆರಾಮಾಗಿ ತಿನ್ರಿ. ಹೌದನ್ರಿ. ಅಂದರೂ ಕಡ್ಲೆಕಾಳು ಮಾತ್ರ ಭಾರಿ ರುಚಿ ಅದಾವ. ರೊಕ್ಕ ಕೊಟ್ರು ಇಂಥ ಕಡ್ಲೆಕಾಳು ಸಿಗಂಗಿಲ್ಲ. ಆದ್ರೆ ಕೆಲವರಿಗೆ ಇದ್ರ ಬೆಲೆ ಗೊತ್ತಿರಂಗಿಲ್ಲ. ರೊಕ್ಕನ ಎಲ್ಲ ಅಂತ ಅನ್ಕೊಂಡ್ಬಿಟ್ಟಿರ್ತಾರ. ಎಷ್ಟು ರುಚಿ ಅದಾವ. ಎಲ್ಲಿವು ಕಡ್ಲಿ? ನಿಮ್ಮಮ್ಮಗ ಎಲ್ಲ ತೊಗೊಂಬಂದಿದ್ರಂತ್ರಿಪ್ಪ, ಅವ್ರ ದೋಸ್ತರು ಯಾರ್ದೋ ಹೊಲದಾಗ ಕಡ್ಲೆ ಕಿತ್ತಿದ್ರಂತ. ಹಾಗಾಗಿ ಕಡ್ಲೆ ತಂದಿದ್ರಲ್ಲ, ನಮ್ಗೆ ಈ ಥರ ಉಪ್ಪು ಹಾಕಿ ಹುರಿದಿದ್ದಂದ್ರೆ ಭಾಳ ಇಷ್ಟ ಲಲಿತಾವ್ಗೂ ನನಗೆ. ಹಾಗಾಗಿ ಸುಲಿದು ಹುರಿದಿಟ್ಟಿದ್ವಿ ರೀ ನಿನ್ನೆ. ಅದಕ್ಕೆ ಅಂತೀನಿ, ಎಷ್ಟು ಫ್ರೆಶ್ ಅದಾವು, ಎಷ್ಟು ಚಲೋ ಅದಾವು ಕಡ್ಲೆಕಾಳು ಅಂತಂದು. ಭಾರಿ ರುಚಿ ಅದಾವ, ನಂಗಂತೂ ಭಾಳ ಇಷ್ಟ ಆಯ್ತು. ನೋಡಿದ್ರೆ ಬಾಯಾಗ ನೀರು ಬರ್ತೈತಿ, ಅಂದರೆ ಏನು ಮಾಡೋದು, ಕೇಳೋಂಗಿಲ್ಲಲ್ಲ. ಗೌರಿ, ನೀನೇನು ತಲೆ ಕೆಡ್ಸ್ಕೊಬೇಡ. ಇಂಥ ಒಣಕದ ಕಡ್ಲೆಕಾಳಿಗಿಂತ ನಾವೀಗ ಬಿಸಿ ಬಿಸಿದ ನಾಷ್ಟ ತರಿಸ್ತೀವಲ್ಲ, ಅದು ಭಾಳ ರುಚಿ ಇರ್ತೈತಿ. ನಾವು ಆರಾಮಾಗಿ ಕುತ್ಕೊಂಡು ಏನಂತ ಏನು? ಹ್ಞೂ ಬೇವಾ, ನಾನಂತೂ ಕಾಯ ಕುಂತ್ಬಿಟ್ಟು ನೋಡ್ಬೇ ನಾಷ್ಟಕ್ಕೆ. ಮತ್ತು ಯಾರು ಕಣ್ಣು ಬಿಟ್ಟಿಗಿಟ್ಟಾರ ಬೇ, ಒಂದು ಸ್ವಲ್ಪ ಈ ಕಡೆ ಹೊಳ್ಳಿ ಕುತ್ಕೊಂಡು ನಾಷ್ಟ ಮಾಡೋಣಂತ. ಮತ್ತು ಹೊಟ್ಟಿಗಿಟ್ಟಿನೂ ಹೊತ್ತಿಗಿತ್ತಿತ್ತು ನಮ್ಗೆ. ಅದು ನಿಜಾನ. ಸವಿತವ ಲಲಿತವ, ಬೇರೆಯವರಿಗೆ ಕಣ್ಣು ಬಿಡೋಷ್ಟು ಬರಗಿಟ್ಕೊಂಡು ಕುಂತಿಲ್ಲವ ನಾವು. ನಂದಂತೂ ಹೊಟ್ಟೆ ಫುಲ್ ಐತಿ, ನಿಮ್ಮಿಬ್ರದ್ದು ಹೊಟ್ಟೆ ಫುಲ್ ಐತಿ. ಹೊಟ್ಟೆ ತುಂಬಿದಾಗ ಮುಂದೆ ಮೃಷ್ಟಾನ್ನ ಭೋಜನ ಇದ್ರೂ ಹೊಟ್ಟೆ ಆಮೇಲೆ ಕಣ್ಣು ಮನಸ್ಸು ಬ್ಯಾಡ ಅಂತ ಅಂತೈತಿ. ಹಂಗೆ ನಮಗೂ ನಾಷ್ಟ ಹೊಟ್ಟೆ ತುಂಬೈತಿ. ಅದು ಅಲ್ದ ಇಷ್ಟು ಚಲೋ ಶೇಂಗಾನ ಕಡ್ಲಿನ ಹುರ್ಕೊಂಬಂದು ಕೊಟ್ಟಿರಿ, ಉಪ್ಪಿಗೆ ಹಾಕಿ ಮಸ್ತ್. ಇದ್ರ ಮುಂದೆ ಏನು ತಂದಿಟ್ರಿ ಏನು, ನಮಗಂತೂ ಕ್ಯಾರೆ ಅನ್ನಂಗಿಲ್ಲ ನಾವು. ಯವ್ವ ಸಂಖ್ಯಾ ಬಂದ ನೋಡ್ಬಿ ಅಲ್ಲಿ. ಏನ್ಲೋ ಸಂಖ್ಯಾ, ರೊಕ್ಕ ಕೊಟ್ರೆ ನಾಷ್ಟ ತೊಂಬ ಅಂತಂದ್ರೆ ಬರೀ ಕೈನಾಗ ಬಂದಿದಲ್ಲ. ಯಮ್ಮ ಬೇ, ಇವತ್ತೇನ ಶಂಬಣ್ಣ ಅಂಗಡಿಯಾರ ತೆಗ್ದಿಲ್ಲ ಅಂತ ಮುಚ್ಚಾರಂತ. 4 ದಿನ ಶಂಬಣ್ಣ ಅಂಗಡಿ ತೆಗಿಯಂಗಿಲ್ಲ ಅಂತ, ಅವರೆಲ್ಲ ಊರಿಗೆ ಹೋಗಾರಂತ. ಹಾಗಾಗಿ ಏನು ನಾಷ್ಟ ಇಲ್ಲ ಏನಿಲ್ಲ. ಅದಕ್ಕೆ ನಿಮ್ಮ ರೊಕ್ಕ ತಂದಿನ ನೋಡು, ಇದ್ರಾಗ 100 ರೂಪಾಯಿ ಐತೆ ನೋಡ್ಬೇ ಅಮ್ಮ, ತಗೋ. ನಾ ಹೊಕ್ಕಿನಿ ಆಟ ಆಡಕ್ಕೆ, ಹೊತ್ತಕ್ಕೈತೆ ನನಗೆ. ಏನಿನ ಬಾರೆ ಊರು ಬಾರೆ, ಶಂಬಣ್ಣ ಅಂಗಡಿ ಇಲ್ಲ ಅಂದ್ರೆ ಮತ್ತೆ ಯಾವ್ದು ಅಂಗಡಿನೇ ಗತಿಲ್ಲ ಊರಾಗ. ಎಲ್ಲರೂ ಹೋಗಿ ಏನಾರು ತಾಕ್ ಬರಲ್ಲ ತಿನ್ನಾಕ. ಯಾಕೆ ಬಿ ಅಮ್ಮ ಹಂಗೆ ಹರ್ಕೋತಿದೆ? ಊರಾಗಿರೋದು ಅದು ಒಂದ ಹೋಟೆಲ್, ನಿನಗೇನು ಗೊತ್ತಿಲ್ಲನ? ಮತ್ತೆಲ್ಲಿ ಹೋಗ್ತಗೊಂಬರ್ಲಿ, ನಂಗೆ ಆಟ ಆಡಕ್ಕೆ ಹೊತ್ತಕೈತಿ. ತಗೋ ನಿನ್ 100 ರೂಪಾಯಿ, ನಾ ಹೊಕ್ಕಿನಿ ಆಟ ಆಡಕ್ಕೆ. ಬಾರಿ ನೀನು ಏನೋ ಪಾಪ ಅಂತ ನಾಷ್ಟ ತಂದು ಕೊಡಕಂತ ಹೋದ್ರೆ ಮತ್ತೆ ನನಗೆ ಬೈತಿದ್ದೇನೆ ನೀನು. ತಗೋ ನಿನ್ ರೊಕ್ಕ ಯಾರಿಗೆ ಬೇಕಾಗೈತಿ, ನೀನ ತರ್ಸ್ಕೊ, ಇಲ್ಲ ಅಂದ್ರೆ ಬಿಡು.
ಹಿಂಗ್ ಮಾಡದಕ್ಕ ಊರಾಗೆಲ್ಲರೂ ಈಕಿನ್ನ ಜಗಳ ಗಂಟಿಯಮ್ಮ ಅಂತ ಅಂತಾರ